ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ 3 ಸೈಟ್ಗಳು ಮತ್ತು ಒಂದು ಕಟ್ಟಿರೋ ಮನೆನ ಹೊಸ ಮನೆನ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಅಂದ್ರಳ್ಳಿ ಮತ್ತು ಊರೆಲ್ಲ ತೋರಿಸ್ತೀನಿ ನಿಮಗೆ ಒಳಗಡೆ ಹೇಗಿದೆ ರೋಡು. ನಿಮ್ಮ ಹತ್ರನೂ ಯಾವ್ದಾರ ಪ್ರಾಪರ್ಟಿ ಸೈಟು ಮನೆ ಇದ್ದರೆ ನಮಗೆ ತಿಳಿಸ್ಬೋದು. ಇವಾಗ ಏನು ನೋಡ್ತಾ ಇದ್ದೀರಾ ಇದು ಡಿ ಗ್ರೂಪು. ನನ್ನ ವೀಡಿಯೋದಲ್ಲಿ ನಾನು ಯಾವತ್ತೂ ನಿಮ್ಗೆ ಹೇಳ್ತಾ ಇರ್ತೀನಿ ಡಿ ಗ್ರೂಪು ಅಂದ್ರಳ್ಳಿ ಅಂತ. ನಿಮ್ಗೆ ಯಾವತ್ತೂ ಈ ಥರ ತೋರಿಸೇ ಇಲ್ಲ. ಬಟ್ ಇವಾಗ ನಾನು ನಿಮಗೆ ಎಲ್ಲನೂ ತೋರಿಸ್ಕೊಂಡು ಮತ್ತು ಅಂದ್ರಳ್ಳಿ ಊರೆಲ್ಲ ತೋರಿಸ್ತೀನಿ ಒಳಗಡೆ. ಅದಾದಮೇಲೆ ನಿಮಗೆ ಮನೆ ಮತ್ತು ಸೈಟ್ಗಳನ್ನ ತೋರಿಸ್ತೀನಿ. ಇದು ಡಿ ಗ್ರೂಪು. ಲೆಫ್ಟ್ಗೆ ಹೋದರೆ ಡಿ ಗ್ರೂಪ್ಗೆ ಹೋಗುತ್ತೆ, ಸೀದಾ ಹೋದರೆ ಅಂದ್ರಳ್ಳಿ ಮತ್ತು ನೀವು 8th ಮೈಲ್ಗೆ ಹೋಗ್ಬೋದು. ಸ್ಟ್ರೈಟ್ 8th ಮೈಲ್ಗೆ ಹೋಗುತ್ತೆ ಮತ್ತು ಅಂದ್ರಳ್ಳಿ ಮುಖಾಂತರನೇ ಹೋಗ್ಬೇಕು. ಬನ್ನಿ ಹಾಗಾದರೆ ನೆಕ್ಸ್ಟು ನೋಡಿ, ಇದೇನು ನೋಡ್ತಾ ಇದ್ದೀರಲ್ವಾ, ಇದೇ ಅಂದ್ರಳ್ಳಿ ಸರ್ಕಲ್ಲು. ಅಂದ್ರಳ್ಳಿ ಸರ್ಕಲಲ್ಲಿ ಏನಂತ ಅಂದರೆ ಹಿಂಗೆ ಲೆಫ್ಟ್ ತೊಗೊಂಡ್ರೆ ಊರು ಅಂದ್ರಳ್ಳಿಗೆ ಹೋಗುತ್ತೆ, ಒಳಗಡೆ ಅಂದ್ರಳ್ಳಿಗೆ. ಸ್ಟ್ರೈಟ್ ಹೋದರೆ ನಿಮಗೆ ನೀವು 8th ಮೈಲ್ಗೆ ಹೋಗ್ಬೋದು. 8th ಮೈಲು ಅಂತ ಅಂದರೆ ನೆಲಮಂಗಲ ರೋಡು. ನೆಲಮಂಗಲ ರೋಡ್ಗೆ ಹೋಗಿ ನೀವು ಟಚ್ ಆಗ್ತೀರಾ ಸ್ಟ್ರೈಟ್ ಹೋದರೆ. ಈಗ ಲೆಫ್ಟ್ಗೆ ಹೋದರೆ ಆಂಧ್ರಹಳ್ಳಿ ಊರು ಮತ್ತು ಚಕ್ರನಗರ ಅಂತ ನಾನು ಹೇಳ್ತೀವಿ. ಎರಡು ಅಟ್ಯಾಚ್ ಆಗಿರುವಂಥ ಲೇಔಟ್ ಅವು. ಆಂಧ್ರಹಳ್ಳಿ ಚಕ್ರನಗರ ಎರಡು ಒಂದಕ್ಕೊಂದು ಅಟ್ಯಾಚ್ ಆಗಿರುವಂಥ ಲೇಔಟ್ಗಳು. ಅಲ್ಲಿ ನಿಮಗೆ 2 ಸೈಟ್ ಅಲ್ಲ 3 ಸೈಟು, ಒಂದು ಮನೆ ತೋರಿಸ್ತೀನಿ ನಿಮಗೆ, ಹೊಸ ಮನೆ ಕಟ್ಟಿರುವಂಥದ್ದು. ಬನ್ನಿ ಹಾಗಾದರೆ ಈಗ ಒಳಗಡೆ ಹೋಗೋಣ. ರೋಡ್ ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ರೋಡ್ ಹೇಗಿರುತ್ತೆ ಅಂತ ಅಂದರೆ ನೋಡಿ, ಒಂದು ರೋಡ್ ಇದು ಸ್ಟ್ರೈಟ್ ಹೋದರೆ ನಿಮಗೆ ನೋಡಿ, ಈಗ ರೈಟ್ ಹೋದರೆ ಅಂದ್ರಳ್ಳಿಗೆ ಹೋಗುತ್ತೆ. ಮತ್ತು ನೋಡಿ ಈ ಕಡೆ ಲೆಫ್ಟ್ ಹೋದರೆ ನಿಮಗೆ ಚಕ್ರನಗರ ಮೇನ್ ರೋಡ್ ಮುಖಾಂತರ ನೈಸ್ ರೋಡ್ ದಾಟ್ ಆಚೆಗೆ ಹೋಗ್ಬೋದು. ನೋಡಿ, ಇದು ಅಂದ್ರಳ್ಳಿ ಒಳಗಡೆ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದ್ರಳ್ಳಿ ನೋಡಿ, ಇಲ್ಲೆಲ್ಲ ಮನೆಯನ್ನು ಕಟ್ಟಿ ಆಲ್ರೆಡಿ ಮಾರಿದ್ದಾರೆ. ನೋಡಿ ಅಲ್ಲೇ ಕಾಣಿಸ್ತಾ ಇದೆ ನಿಮಗೆ. ಈ ಥರ ಮನೆಗಳನ್ನ ಇಲ್ಲಿ ಕಟ್ತಾರೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಮನೆ ಕಟ್ಟೋದು. ಇದೆಲ್ಲ ಊರೊಳಗಡೆ ರೋಡ್ಗಳು ಒಂದಕ್ಕೊಂದು, ಒಂದು ದೊಡ್ಡ ರೋಡ್ ಇರುತ್ತೆ, ಒಂದು ಚಿಕ್ಕ ರೋಡ್ ಇರುತ್ತೆ. ನೋಡಿ 20 ಅಡಿ ರೋಡ್ ಇದೆ ಇದು. ಇಲ್ಲೂ ಕೂಡ ಒಂದು ಮನೆ ಇತ್ತು, ಅಲ್ಲಿ ಸೇಲ್ ಆಗಿದೆ. ನೋಡಿ ಇವೆಲ್ಲ ರೋಡೆಲ್ಲ 20 ಅಡಿ, 15 ಅಡಿ, ಲಾಸ್ಟ್ ಅಂದರೆ ನಿಮಗೆ ಒಂದು 25 ಅಡಿ ರೋಡ್ ಇರುತ್ತೆ ಅಷ್ಟೇ ಅಂದ್ರಳ್ಳಿ ಊರೊಳಗಡೆ. ಮತ್ತು ಚಕ್ರನಗರದಲ್ಲೂ ಅಷ್ಟೇ ರೋಡು 30 ಅಡಿ ರೋಡ್ ಎಲ್ಲೂ ಇಲ್ಲ ನಿಮಗೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ ಇದೊಂದು ಕಮರ್ಷಿಯಲ್ ಸೈಟ್. ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಇದು ಕೂಡ ಸೇಲ್ಗಿದೆ. ಇದು ಕಮರ್ಷಿಯಲ್ ಸೈಟು, ಕಾರ್ನರ್ ಇದು. ಈ ರೋಡ್ನ ಚಕ್ರನಗರ ಮೇಯ್ನ್ ರೋಡು ಅಂತ ಕರೀತಾರೆ. ನೋಡಿ ಇದು ನೋಡ್ತಾ ಇದ್ದೀರಲ್ಲ, ಈ ಸೈಟ್ ಕೂಡ ಸೇಲ್ಗಿದೆ. ಮತ್ತು ಸೀದಾ ಹೋದರೆ ಅಂದ್ರಳ್ಳಿ ಕಡೆ ಸೀದಾ ಹೋಗ್ತೀರಾ. ಈ ಕಡೆ ಲೆಫ್ಟ್ಗೆ ಹೋದರೆ ನೋಡಿ, ಈ ಕಡೆ ಹೋದರೆ ನೀವು ಲಕ್ಷ್ಮೀಪುರ ಅಂದರೆ ನೈಸ್ ರೋಡ್ ದಾಟಿ ಆಚೆಗೆ ಹೋಗ್ತೀರಾ. ಅಲ್ಲಿಂದ ನೀವು ನೈಸ್ ರೋಡ್ ದಾಟದ ಮೇಲೆ, ನೈಸ್ ರೋಡ್ ದಾಟಿ ಆಚೆಗೆ ಹೋದ್ಮೇಲೆ ಲಕ್ಷ್ಮೀಪುರ ಅಂದರೆ ನೆಲಮಂಗಲ ರೋಡು ಮತ್ತು ಮಾಗಡಿ ರೋಡು 2 ಕಡೆ ಹೋಗ್ಬೋದು. ನೋಡಿ ಇದನ್ನು ತೋರಿಸ್ತಾ ಇದ್ದೀನಲ್ಲ, ಇದು ನಿಮಗೆ 2 ಸೈಟ್ ಇದೆ ಇಲ್ಲಿ. ಇದು ಸೇಲ್ಗಿದೆ, ವೆಸ್ಟ್ ಫೇಸ್. ಇವು 2 ಸೈಟ್ಗಳಿವೆ. ಇವು 25 ಅಡಿ ರೋಡ್. ಇದು ನೋಡ್ತಾ ಇದ್ದೀರಲ್ವ, ಇದು 25 ಅಡಿ ಕನ್ವರ್ಷನ್ ಆಗಿರುವಂಥ ಜಾಗ. ಇದು ಕನ್ವರ್ಷನ್ ಆಗಿದೆ. ಈ ಖಾತಾ ಇದೆ, ರಿಜಿಸ್ಟ್ರಿಗೆ ರೆಡಿ ಇದೆ. 30-40 2 ಸೈಟ್ ಇದೆ ಇದರಲ್ಲಿ. ನೋಡಿ ವೆಸ್ಟ್ ಫೇಸ್ ಇದು. ಇದಾದಮೇಲೆ ನಿಮಗೆ ಬನ್ನಿ ಇವಾಗ ಮನೆ ತೋರಿಸ್ತೀನಿ. ನೋಡಿ ಇದೇ ಮನೆ. ಇದು ಕೂಡ ಸೇಲ್ಗಿದೆ. ಗ್ರೌಂಡು, ಫಸ್ಟು, ಸೆಕೆಂಡು, 3 ಫ್ಲೋರ್ ಇದೆ. ಮತ್ತು ಕಾರ್ ಪಾರ್ಕಿಂಗ್ ಇದೆ, ಬೋರ್ವೆಲ್ ಇದೆ. ನೋಡಿ ಕಾರ್ ಪಾರ್ಕಿಂಗ್ ನೋಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ ಬೋರ್ವೆಲ್ ಕೂಡ ಹಾಕ್ಸಿದ್ದಾರೆ. ನೋಡಿ ಇದು ಬೋರ್ವೆಲ್ ಇದು. ಮತ್ತು ಗ್ರಿಲ್ ವರ್ಕು ಅಷ್ಟೇ, ಎಲ್ಲ ನೀಟಾಗಿ ಗ್ರಿಲ್ ವರ್ಕ್ ಮಾಡಿಸಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ನೋಡ್ತಾ ಇರುವಂಥ ಮನೆ, ಸಿಂಗಲ್ ಬೆಡ್ರೂಮ್ ಇದು. ಇದ್ರ ಖಾತಾ ಎಲ್ಲ ಬಿ ಖಾತಾ ಬರುತ್ತೆ, ಅಂದರೆ ಈ ಖಾತಾ ಬರುತ್ತೆ. ಇದು ಬಿಯಿಂದ ಈ ಖಾತಾ ಮಾಡಿಸಿದ್ದಾರೆ. ಇದು ಸಂಪ್. ಇದ್ರ ಫೇಸಿಂಗ್ ಬಂದು ವೆಸ್ಟ್ ಫೇಸ್ ಬರುತ್ತೆ. ಡೋರ್ಗಳೆಲ್ಲ ನಾರ್ತಿಗೆ ಬರ್ತವೆ, ಅಂದರೆ ನಂದಿ ಬಾಗಿಲು ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಫುಲ್ಲಿ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ ಇದರಲ್ಲಿ. ಈ ಮನೆ ಏನಂದರೆ ನಿಮಗೆ ರಿಜಿಸ್ಟ್ರಿಗೆ ರೆಡಿ ಇರುವಂಥದ್ದು ಮನೆ. ಇದು ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದಾರೆ, ಯಾವುದು ಪೆಂಡಿಂಗ್ ಇಲ್ಲ. ಸಿಂಗಲ್ ಬೆಡ್ರೂಮ್ ಮನೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಸಿಂಗಲ್ ಬೆಡ್ರೂಮು ಗ್ರೌಂಡ್ ಫ್ಲೋರಲ್ಲಿ. ಇದು ಟಾಯ್ಲೆಟು, ಸಿಂಗಲ್ ಟಾಯ್ಲೆಟು ಗ್ರೌಂಡ್ ಫ್ಲೋರಲ್ಲಿ. 1 ಬೆಡ್ರೂಮ್ ಮನೆ, ಸಿಂಗಲ್ ಬೆಡ್ರೂಮ್ ಮನೆ, ಗ್ರೌಂಡ್ ಫ್ಲೋರು. ಬನ್ನಿ ಹಾಗಾದರೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಪಾರ್ಕಿಂಗ್ನ ಇನ್ನೊಂದು ಸಲ ನೋಡಿ. ಇದು ಪಾರ್ಕಿಂಗು ಏರಿಯಾ. ಕಾರಂತೂ ಆರಾಮಾಗಿ ನಿಂತ್ಕೋಬೋದು, 2 ವೀಲರ್ ಕೂಡ ನಿಂತ್ಕೋಬೋದು. ಫಸ್ಟ್ ಫ್ಲೋರಲ್ಲಿರುವಂಥ ಮನೆ ಇದು. ಡಬಲ್ ಬೆಡ್ರೂಮ್ ಮನೆ.
ನೋಡಿ ಫುಲ್ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಸು. ಮತ್ತು ವಾಲ್ಗೆಲ್ಲ ನಿಮಗೆ ಗ್ರಾನೈಟನ್ನು ಹಾಕಿದ್ದಾರೆ. ಇದು ಕೂಡ ನಂದಿ ಬಾಗಿಲಿದು, ನಾರ್ತ್ ಡೋರ್ ಅಂತ ಏನು ಕರಿತೀವಿ, ನಂದಿ ಬಾಗಿಲಿದು. ನೋಡಿ ಡೋರ್ ಕೂಡ ಒಳ್ಳೆಯ ಒಂದು ಡೋರ್ ಹಾಕಿದ್ದಾರೆ. ನೋಡಿ ಹೇಗಿದೆ ಮನೆ. ಇದರ ಡಾಕ್ಯುಮೆಂಟ್ಸ್ ಎಲ್ಲ ಜೆನ್ಯೂನ್ ಆಗಿದೆ. ಮತ್ತು ನಿಮಗೆ ಇದು ಈ ಖಾತಾ ರೆಡಿ ಇದೆ. ಜೊತೆಗೆ ನಿಮಗೆ ವೆಸ್ಟ್ ಫೇಸು ನಾರ್ತ್ ಡೋರು. ಇದನ್ನು ರೇಟ್ ಬಂದು ನಿಮಗೆ 1,10,00,000 ಹೇಳ್ತಾರೆ. ನೆಗೋಷಿಯಬಲ್ ಇದೆ. ಇದರ ರೇಟು 1,10,00,000 ಅಂದರೆ 1,10,00,000 ನೆಗೋಷಿಯಬಲ್. ನೋಡಿ ಇದು ಅಡುಗೆ ಮನೆ ನೋಡ್ತಾ ಇದ್ದೀರಾ. ಕಿಚನ್ನು ವುಡ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಒಂದು ಒಳ್ಳೆ ಡಿಸೈನ್, ತುಂಬ ಚೆನ್ನಾಗಿದೆ. ಇದು ದೇವಮೂಲೆಗಿರುವಂಥ ಒಂದು ರೂಮು, ಬೆಡ್ರೂಮು. ಇದಕ್ಕೂ ಕೂಡ ವುಡ್ ವರ್ಕ್ ಮಾಡಿದ್ದಾರೆ ನೀಟಾಗಿ. ನೋಡಿ ಇದು ವುಡ್ ವರ್ಕ್ ಮಾಡಿರುವಂಥದ್ದು. ಇದಕ್ಕೆ ಬ್ಯಾಂಕ್ ಲೋನ್ ಕೂಡ ನಿಮಗೆ ಸಿಗುತ್ತೆ ಅವೈಲೇಬಲ್. ಆದರೆ ನೀವು ಎಲಿಜಿಬಲ್ ಇರಬೇಕು. ನಿಮಗೆ ಬ್ಯಾಂಕ್ ಲೋನ್ ಕೂಡ ಒಂದು 80% 70% ಅಂತೂ ಸಿಗುತ್ತೆ. ನೋಡಿ ದೇವ್ರ ಮನೆ ನೋಡ್ತಾ ಇದ್ದೀರಾ, ಪೂಜಾ ರೂಮು. ಈಗ ನೋಡ್ತಾ ಇರುವಂಥದ್ದು ಹಾಲ್. ಇದು ಇದಕ್ಕೆ 2 ಟಾಯ್ಲೆಟ್ ಬರುತ್ತೆ. ನೋಡಿ ಒಂದು ಇಲ್ಲ ರೈಟ್ ಸೈಡ್ ಕಾಣುವಂಥದ್ದು ಹಾಲ್ಗೆ ಅಟ್ಯಾಚ್ ಆಗಿರುವಂಥದ್ದು. ಇನ್ನೊಂದು ಬಂದು ನಿಮಗೆ ರೂಮ್ಗೆ ಒಂದು ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಮಾಡಿದ್ದಾರೆ. ಇಲ್ಲಿ ಮಿರರ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಇದು ರೂಮ್ಗೆ ಅಟ್ಯಾಚ್ ಆಗಿರುವಂಥ ಒಂದು ಟಾಯ್ಲೆಟ್, ಇದು ವಾಶ್ರೂಮು. ಮತ್ತು ವುಡ್ ವರ್ಕು ಅಷ್ಟೇ, ಎಲ್ಲ 2 ರೂಮ್ಗೂ ವುಡ್ ವರ್ಕ್ ಮಾಡಿದ್ದಾರೆ ನೀಟಾಗಿ. ನೋಡ್ತಾ ಇದ್ದೀರಾ ವುಡ್ ವರ್ಕ್. ಇದು ರೂಮ್ಗೆ, ಇದು ಮಾಸ್ಟರ್ ಬೆಡ್ರೂಮು ನೀವು ಇವಾಗ ನೋಡಿದ್ದು. ನೋಡಿ ಇದು ಹಾಲ್, ಇದು ಲಿವಿಂಗ್ ಏರಿಯಾ. ಬನ್ನಿ ಹಾಗಾದರೆ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲೂ ಕೂಡ ಸೇಮ್ ಇದೆ. ಸೇಮ್ ಒಂದೇ ಥರನೇ ಇರುತ್ತೆ, ಬೇರೆ ಏನು ವ್ಯತ್ಯಾಸ ಅಷ್ಟಿರಲ್ಲ. ಆದರೂ ತೋರಿಸ್ತೀನಿ ನಿಮಗೆ. ಸೆಕೆಂಡ್ ಫ್ಲೋರ್ ಕೂಡ ನೋಡಿ ಗ್ರಿಲ್ ವರ್ಕ್ ಕೂಡ ಸೇಮ್ ಮಾಡಿದ್ದಾರೆ. ಇದು ಟೈಲ್ಸ್ ಅಷ್ಟೇ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ನಾರ್ತ್ ಡೋರು. ಕೊನೆಗೆ ಇದರ ಡೈಮೆನ್ಷನ್ ಹೇಳ್ತೀನಿ. 20ಕ್ಕೆ 33, ರೋಡ್ಗೆ 20, ಒಳಗಡೆ 33, ಅಂದರೆ 20 × 33 ಇದರ ಡೈಮೆನ್ಷನ್ನು. ನೋಡಿ ಇದು ಸೆಕೆಂಡ್ ಫ್ಲೋರು ನೋಡ್ತಾ ಇದ್ದೀರಾ. ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ಡಿ ಗ್ರೂಪ್ ಆರ್ಚ್ ಅಂತ ಹೇಳೋ, ಆರ್ಚ್ಗೆ ನಿಮಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಆಂಧ್ರಹಳ್ಳಿ ರೋಡ್ಗೆ ಇದು 1.25 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಅಕ್ಕಪಕ್ಕ ಬಸ್ಸು 1 ಕಿಲೋಮೀಟ್ರ್ ಅಂತೂ ಹೋಗಲೇಬೇಕು ನೀವು. ನೀವು ಬಸ್ ಕ್ಯಾಚ್ ಮಾಡಬೇಕು ಅಂದರೆ 1 ಕಿಲೋಮೀಟ್ರ್ ಹೋಗ್ಬೇಕು. ಆಟೋಗಳೆಲ್ಲ ಇಲ್ಲಿಲ್ಲೇ ಅಕ್ಕಪಕ್ಕದಲ್ಲೇ ಸಿಗುತ್ತೆ ನಿಮಗೆ. ಕನ್ವೀನಿಯನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಮಾಗಡಿ ರೋಡ್ಗೆ ನಿಮಗೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ, ಮಾಗಡಿ ರೋಡ್ಗೆ ಹೋಗ್ಬೇಕು ಅಂತಂದರೆ. ಇಷ್ಟೊತ್ತು ನೀವು ನೋಡ್ತಾ ಇದ್ರಿ ಬೆಂಗಳೂರು ಪ್ರಾಪರ್ಟಿ ಮಾಸ್ಟರ್ ಯೂಟ್ಯೂಬ್ ಚಾನಲು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ವೀಡಿಯೋಗಳು ಬರ್ತಾ ಇರ್ತವೆ, ಸಿಕ್ಕುತ್ತೆ ನಿಮಗೆ. ಸೆಕೆಂಡ್ ಫ್ಲೋರಲ್ಲಿರುವಂಥ ಮನೇನ ಇವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲೂ ಕೂಡ ಡಬಲ್ ಬೆಡ್ರೂಮ್ ಇದೆ. ನೋಡಿ ಪೂಜಾ ರೂಮ್ ನೋಡ್ತಾ ಇದ್ದೀರಾ, ಇದು ಪೂಜಾ ರೂಮ್ ಇದು. ಮತ್ತು ಇಲ್ಲೂ ಕೂಡ ಡಬಲ್ ಬೆಡ್ರೂಮ್ ಇದೆ, ಅಂದರೆ 2 ಟಾಯ್ಲೆಟ್ ಇದೆ. ಗ್ರೌಂಡ್ ಫ್ಲೋರಲ್ಲೂ, ಫಸ್ಟ್ ಫ್ಲೋರಲ್ಲೂ ಅಷ್ಟೇ, ಸೆಕೆಂಡ್ ಫ್ಲೋರಲ್ಲೂ ಅಷ್ಟೇ 2 ಟಾಯ್ಲೆಟು, ಒಂದು ಅಟ್ಯಾಚ್ ಟಾಯ್ಲೆಟು ರೂಮ್ಗೆ, ಒಂದು ಹಾಲ್ಗೆ ಅಟ್ಯಾಚ್ ಟಾಯ್ಲೆಟ್ ಇರುವಂಥದ್ದು. ನೋಡ್ತಾ ಇದ್ದೀರಾ, ಇದು ಹಾಲ್ಗೆ ಅಟ್ಯಾಚ್ ಆಗಿರುವಂಥದ್ದು ಟಾಯ್ಲೆಟು. ಮತ್ತು ಇದು ನೆಕ್ಸ್ಟ್ ರೂಮು. ನೋಡಿ ವುಡ್ ವರ್ಕ್ ಎಲ್ಲ ನೋಡ್ತಾ ಇದ್ದೀರಾ. ಇದಕ್ಕೆ ನೋಡಿ ಅಟ್ಯಾಚ್ ಆಗಿರೋ ಒಂದು ಟಾಯ್ಲೆಟು, ಇದಕ್ಕೂ ಕೂಡ ಅಟ್ಯಾಚ್ ಆಗಿದೆ. ಬನ್ನಿ ಹಾಗಾದರೆ ನೆಕ್ಸ್ಟು ಮೇಲೆ ಕರ್ಕೊಂಡು ಹೋಗ್ತೀನಿ. ನೋಡಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಬಟ್ಟೆ ಒಗೆಯೋಕ್ಕೆ ಕೂಡ ಕಲ್ಲೆಲ್ಲ ಹಾಕಿದ್ದಾರೆ. ನೋಡಿ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ನೋಡಿ 2 ಟ್ಯಾಂಕ್ ಇಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.